ವೀಕ್ಷಕರೇ, ಇದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ. ಪ್ರತಿ ರಾತ್ರಿ ನೀವು ಮಲಗೋದಕ್ಕೆ ಪ್ರಯತ್ನ ಪಟ್ಟಾಗಲೆಲ್ಲ ಎಷ್ಟು ಬೇಗ ನೀವು ಮಲಗಬೇಕು ಅಂತ ಅನ್ಕೊಂಡ್ರು ಕೂಡ ನೀವು ಮಂಚಕ್ಕೆ ಹೋದಂತ ಅರ್ಧ ಗಂಟೆಯಿಂದ ಹಿಡಿದು ಮುಂದಿನ 1 ಗಂಟೆವರೆಗೂ ಏನ್ ಮಾಡಿದ್ರು ಕೂಡ ನಿಮ್ಗೆ ನಿದ್ರೆನೆ ಬರೋದಿಲ್ಲ. ಹೇಗೋ ಕಷ್ಟಪಟ್ಟು ಪ್ರಾಯಸ್ತಿಂದ ತಡವಾಗಿ ನಿದ್ರೆ ಬಂದರೂ ಕೂಡ ಆ ಒಂದು ಸ್ಥಿತಿಯಲ್ಲಿ ಬೆಳಗ್ಗೆ ಎದ್ದಾಗ ತುಂಬಾ ವೀಕ್ ಆಗಿರ್ತೀರಾ ಅಥವಾ ತುಂಬಾ ಸುಸ್ತಾದಂತ ಸ್ಥಿತಿಯಲ್ಲಿರ್ತೀರಾ. ಈ ರೀತಿಯ ಅನುಭವ ನಿಮ್ಮಲ್ಲೂ ಕೂಡ ಅನೇಕರಿಗೆ ಆಗಿರುತ್ತೆ. ಇದನ್ನ ಸ್ಲೀಪ್ ಡಿಸಾರ್ಡರ್ ಅಂತ ಕರೀತಾರೆ. ಹಾಗೂ ಈ ಒಂದು ಸಮಸ್ಯೆ ಇವತ್ತು ಇಡೀ ವಿಶ್ವದಲ್ಲಿ ಅನೇಕರಿಗೆ ಕಾಡ್ತಿರುವಂತಹ ಒಂದು ದೊಡ್ಡ ಗಂಭೀರ ಹಾಗೂ ಅತಿ ಕಾಮನ್ ಸಮಸ್ಯೆ ಆಗು ಹೋಗಿದೆ. ಈ ಒಂದು ಸಮಸ್ಯೆಗೆ ಏನು ಕೂಡ ಪರಿಹಾರ ಇಲ್ವಂತ ಜನ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಆದ್ರೆ ವೀಕ್ಷಕರೇ, ಅಮೆರಿಕದ ನೇವಿಯ ಯೋಧರು ಅನುಸರಿಸುವಂತ ಈ ಒಂದು ಸೀಕ್ರೆಟ್ ಟ್ರಿಕ್ ಅನ್ನ ನೀವು ಕೂಡ ಅನುಸರಿಸಿದ್ರೆ ಹಾಸಿಗೆ ಮೇಲೆ ಹೋದಂತ ಕೇವಲ 30 ಸೆಕೆಂಡ್ ಒಳಗೆ ನೀವು ಕೂಡ ಮಲಗೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಸಂಗತಿ ನಿಮ್ಗೆ ಗೊತ್ತಾ? ಅಷ್ಟೇ ಅಲ್ಲ, ನೀವು ಈ ಒಂದು ಟ್ರಿಕ್ ನಿಂದ ಮಲಗಿ ಬೆಳಗ್ಗೆ ಬೇಗ ಇದ್ರೆ ನಿಮ್ಮ ದೇಹ ಕೂಡ ತುಂಬಾ ಎನರ್ಜೆಟಿಕ್ ಸ್ಥಿತಿಯಲ್ಲೇನೆ ಇರುತ್ತೆ. ಉಲ್ಲಾಸಭರಿತ ಸ್ಥಿತಿಯಲ್ಲಿ ನೀವು ಕೂಡ ಸೂರ್ಯನನ್ನ ನೋಡ್ತೀರಾ. 6 ಗಂಟೆಗಿಂತ ಕಡಿಮೆ ಸಮಯ ನೀವು ಮಲಗ್ತಾ ಇದ್ರೆ ಅದು ಹಲವು ಸಲ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಂತ ಸ್ಲೀಪ್ ಸೈನ್ಸ್ ಹೇಳುತ್ತೆ. ಕಡಿಮೆ ಅಥವಾ ಅಲ್ಪ ನಿದ್ರೆ ಮರಣಕ್ಕೆ ಕಾರಣ ಆಗುತ್ತೆ. ನಿದ್ದೆ ಅನ್ನೋದು ನಮ್ಗೆಲ್ಲ ಅತ್ಯವಶ್ಯಕವಾದುದು. ಈ ನಿದ್ದೆ ಮೇಲೆ ಇವತ್ತು ವಿಶ್ವಾದ್ಯಂತ ಈವರೆಗೂ ಲೆಕ್ಕ ಇಲ್ಲದಷ್ಟು ಪ್ರಯೋಗ ಹಾಗೂ ಸಂಶೋಧನೆ ನಡೆದಿವೆ. ಅವುಗಳ ಪೈಕಿ ಒಂದು ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ? ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5ರ ನಡುವೆ ನಿಮ್ಗೆ ದಿನ ಕೂಡ ತಪ್ಪದೆ ಗಾಢವಾದಂತ ನಿದ್ರೆ ಬರ್ತಾ ಇದೆ ಅಂದ್ರೆ ಅಂತ ವ್ಯಕ್ತಿಗೆ ಬೇಗ ಸಾವು ಬರಲಿದೆ ಅನ್ನೋದನ್ನ ಇದು ಸಮರ್ಥಿಸ್ತಾ ಇದೆ ಅಂತ ಅರ್ಥ. ಇದನ್ನ ಕೇಳಿದ್ರೆ ತುಂಬಾ ಜನಕ್ಕೆ ಇದೆಷ್ಟು ಹಾಸ್ಯಾಸ್ಪದ ಹಾಗೂ ಅವಾಸ್ತವಿಕವಾದಂತ ಥಿಯರಿ ಅಂತ ಅನ್ಸ್ಬೋದು. ಏಕೆಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಅವರೆಲ್ಲೇ ಇದ್ರೂ ಕೂಡ ನಿದ್ರೆ ಬರೋದು ತುಂಬಾ ಕಾಮನ್. ಆದ್ರೆ ಇದರ ಹಿಂದೆ ಇರುವಂತ ವೈಜ್ಞಾನಿಕ ಫ್ಯಾಕ್ಟ್ ನಿಮ್ಮನ್ನ ಆಶ್ಚರ್ಯಪಡಿಸುತ್ತೆ. ಮಧ್ಯಾಹ್ನದ ನಿದ್ದೆ ಅಂದ್ರೆ ಅದು ಹೆಲ್ದಿ ಅಥವಾ ಕಾಮನ್ ಅಂತಾನೆ ತುಂಬಾ ಜನ ಭಾವಿಸಿರೋದು. ಆದ್ರೆ ದಿನ ಕೂಡ ನಿಮ್ಗೆ ಮಧ್ಯಾಹ್ನದ ಟೈಮ್ ನಿದ್ರೆ ಬರ್ತಿದೆ ಅಂದ್ರೆ ನಿಮ್ಗೆ ರಾತ್ರಿ ಅಗತ್ಯ ನಿದ್ರೆ ಬರ್ತಾಲ್ಲ ಅಂತ ಅರ್ಥ. ಅಂದ್ರೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬಂದಿಲ್ಲ ಅಂದ್ರೆ ಮಧ್ಯಾಹ್ನ ನಿದ್ರೆ ಬರೋದು ಸಹಜ ಅಲ್ವಾ? ಅದಕ್ಕೂ ಸಾವು ಏನ್ ಸಂಬಂಧ ಅನ್ನುವಂತ ಪ್ರಶ್ನೆ ನಿಮ್ಗೆ ಉದ್ಭವ ಆಗುತ್ತೆ. ಇದಕ್ಕೆ ಉತ್ತರವಾಗಿ ಒಂದು ಸಣ್ಣ ಕೇಸ್ ಸ್ಟಡಿಯ ಡೀಟೇಲ್ಸ್ ಅನ್ನ ನಾವಿಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಒಂದ್ಸಲ ಕೆಲವು ಇಲಿಗಳ ಮೇಲೆ ಒಂದು ಪ್ರಯೋಗವನ್ನ ಮಾಡಲಾಯಿತು. ಅವುಗಳನ್ನ ಒಂದು ಕೇಜ್ ನಲ್ಲಿ ಇಟ್ಟು ಅವುಗಳಿಗೆ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ. ಅವು ನಿದ್ರೆ ಮಾಡುವಂತ ಸಮಯದಲ್ಲಿ ಅವುಗಳಿಗೆ ಬಲವಂತವಾಗಿ ಬೇರೆ ಚಟುವಟಿಕೆಯನ್ನ ಕೊಡ್ಲಾಗ್ತಿತ್ತು. ಇದರಿಂದಾಗಿ ಅವುಗಳಿಗೆ ಆ ಒಂದು ಸಮಯದಲ್ಲಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ 15 ದಿವಸ ಆದ್ಮೇಲೆ ಏನಾಯ್ತು ಗೊತ್ತಾ? ಅವು ಅಷ್ಟು ದಿನ ನಿದ್ರೆಯನ್ನ ಮಾಡದೇ ಇರೋದ್ರಿಂದ ನಿಧಾನವಾಗಿ ಎಲ್ಲ ಇಲಿಗಳು ಕೂಡ ಒಂದೊಂದಾಗಿ ಸತ್ತು ಹೋದವು. ಇವು ಸತ್ತ ನಂತರ ಅವುಗಳ ಮೆದುಳುಗಳ ಕೆಲವು ಚಿತ್ರಗಳನ್ನು ಕೂಡ ಸೆರೆ ಹಿಡಿಯಲಾಯಿತು. ಅವುಗಳ ಮೆದುಳಲ್ಲಿ ಅಲ್ಲಲ್ಲಿ ತೂತುಗಳಾಗಿದ್ದನ್ನ ಅವರು ಗಮನಿಸಿದ್ರು. ನಿದ್ರೆ ಇಲ್ಲದೆ ಇರೋದ್ರಿಂದ ಅವುಗಳ ಮೆದುಳು ಹಾಗೂ ಬುದ್ಧಿ ಮೇಲೆ ಸಾಕಷ್ಟು ಘಾಸಿಯಾಗಿತ್ತು. ಹೀಗಾಗಿನೇ ಆ ಒಂದು ಬ್ರೈನ್ ಡ್ಯಾಮೇಜ್ ನಿಂದ ಅವು ಸತ್ತಿದ್ವು. ಹಾಗಾದ್ರೆ ಸರಿಯಾದ ನಿದ್ರೆ ಇಲ್ಲದೆ ಇದ್ರೆ ಮನುಷ್ಯರಿಗೂ ಕೂಡ ಇಂಥದ್ದೇ ಅಪಾಯ ಬರುತ್ತಾ ಅಂತ ನೀವು ಕೇಳಬಹುದು. ಅದಕ್ಕೆ ವಿಜ್ಞಾನಿಗಳು ಹೌದು ಅಂತ ಹೇಳ್ತಾರೆ. ಮಾನವರಾದಂತ ನಾವು ಮಿಲಿಯಾಂತರ ವರ್ಷಗಳ ವಿಕಾಸದ ಹಾದಿಯಲ್ಲಿ ಅನಗತ್ಯವಾದದನ್ನ ಹಾಗೂ ನಮ್ಗೆ ಬೇಡದೆ ಇದುದನ್ನ ಕಳೆದುಕೊಳ್ತಾನೆ ವಿಕಾಸವಾದವರು. ಅಂದ್ರೆ ವಿಕಾಸವಾದದ ನಿಯಮದ ಹಾಗೆ ಲಕ್ಷಾಂತರ ವರ್ಷಗಳ ಹಿಂದಿನ ನಮ್ಮ ಪೂರ್ವಜರು ನೋಡೋದಕ್ಕೆ ಕಪಿಗಳ ಹಾಗೆ ಅಥವಾ ನರ ಮಾನವರ ಹಾಗೆ ಕಾಣ್ತಿದ್ರು. ವಿಕಾಸದ ಈ ಅಗಾಧವಾದಂತ ಜರ್ನಿಯಲ್ಲಿ ಹಿಂದೆ ಹೋದಷ್ಟು ಕೂಡ ಅವ್ರಿಗೆ ಬಾಲ ಇದ್ದದ್ದು ಹಾಗೂ ಅವರು 4 ಕಾಲಲ್ಲಿ ನಡೀತಾ ಇದ್ದದ್ದು ಕೂಡ ಸತ್ಯ. ಆದ್ರೆ ಕಾಲ ಸರಿದ ಹಾಗೆ ವಿಕಾಸದಿಂದಾಗಿ ಬಾಲ, ಮೈ, ರೋಮ 4 ಕಾಲಲ್ಲಿ ನಡೆಯೋದು, ಹೀಗೆ ನಮ್ಗೆ ಬೇಡದ ಅನೇಕ ಸಂಗತಿಗಳು ನಮ್ಮಿಂದ ಮರೆಯಾಗ್ತಾ ಬಂದ್ವು. ಆದ್ರೆ ಇವುಗಳ ಹೊರತಾಗಿ ಅವತ್ತಿಂದ ಇವತ್ತಿನವರೆಗೂ ಬದಲಾಗದೆ ಅಥವಾ ಮರೆಯಾಗದೆ ಉಳಿದಂತ ಒಂದೇ ಒಂದು ಸಂಗತಿ ಅಂದ್ರೆ ಅದು ನಿದ್ರೆ. ಈ ನಿದ್ರೆ ಎಲ್ಲ ಜೀವಿಗಳಿಗೂ ಕೂಡ ಅವಶ್ಯಕ ಹಾಗೂ ವಿಕಾಸದ ಎಲ್ಲ ಸಮಯದಲ್ಲೂ ಕೂಡ ಎಲ್ಲ ಜೀವಿಗೂ ಈ ನಿದ್ರೆ ಬೇಕೇ ಬೇಕು. ನಮ್ಮ ಪೂರ್ವಜರು ಕೂಡ ಮಲಗ್ತಾ ಇದ್ರು, ನಾವು ಕೂಡ ಮಲಗ್ತಾ ಇದ್ದೀವಿ. ನಿದ್ದೆ ನಮ್ಗೆ ತುಂಬಾ ಅಗತ್ಯವಾದಂತ ಕ್ರಿಯೆ ಅನ್ನೋದನ್ನ ನಾವೀಗ ಒಪ್ಕೊಂಡಿದ್ದೀವಿ. ನಾವು ರಾತ್ರಿಯಲ್ಲಿ 7 ರಿಂದ 8 ಗಂಟೆ ಮಲಗೋದ್ರೂ ಕೂಡ ನಮ್ಗೆ ಮಧ್ಯಾಹ್ನ ನಿದ್ರೆ ಬರುತ್ತಲ್ಲ, ಆಗೇನ್ ಮಾಡೋದು ಅಂತ ಅನೇಕರು ಕೇಳಬಹುದು. ಅದಕ್ಕೂ ಕೂಡ ಉತ್ತರ ಇದೆ. ನೀವು ರಾತ್ರಿ 7-8 ಗಂಟೆ ಮಲಗೋದ್ರೂ ಕೂಡ ನಿಮ್ಗೆ ಮಧ್ಯಾಹ್ನವೂ ಕೂಡ ನಿದ್ರೆ ಬರ್ತಾ ಇದೆ ಅಂದ್ರೆ ಅದರ ಅರ್ಥ ನೀವು ರಾತ್ರಿ ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡಿಲ್ಲ ಅಂತ. ಅಂದ್ರೆ ಈಗ ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ನಿದ್ರೆಯನ್ನ ಮಾಡೋದು ಅಂದ್ರೆ ಏನು, ಅದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಸರಿಯಾದ ನಿದ್ರೆ ಮಾಡದೇ ಇದ್ರೆ ಅಥವಾ ಕಡಿಮೆ ನಿದ್ರೆ ಮಾಡಿದ್ರೆ ಅದರಿಂದ ಆರೋಗ್ಯ ಹೇಗೆಲ್ಲ ಹಾಳಾಗುತ್ತೆ ಹಾಗೂ ಯಾವ್ಯಾವ ಕಾಯಿಲೆಗೆ ನಾವು ತುತ್ತಾಗಬಹುದು ಅಂತ ತಿಳಿದುಕೊಳ್ಳೋಣ. ಈ ನಿದ್ರಾಹೀನತೆಯಿಂದ ಎದುರಾಗಬಹುದಾದಂತಹ ಸಮಸ್ಯೆಗಳಲ್ಲಿ ಮೊದಲನೇ ಗಂಭೀರ ಸಮಸ್ಯೆ ಏನು ಅಂದ್ರೆ ಅದು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ. ಕಡಿಮೆ ನಿದ್ರೆಗೂ ಹೃದಯಾಘಾತಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಈ ಬಗ್ಗೆ ಕೂಡ ಸಾಕಷ್ಟು ರಿಸರ್ಚ್ಗಳು ನಡೆದಿವೆ. ಅವುಗಳ ಪೈಕಿ ನಾವು ಒಂದು ಸಣ್ಣ ಕೇಸ್ ಸ್ಟಡಿಯ ಮೂಲಕ ನಿಮ್ಗೆ ಇಲ್ಲಿ ತಿಳಿಸಬಹುದು. ಭಾರತೀಯರಾದಂತಹ ರಂಜನ್ ದಾಸ್ ರವರು ಅತಿ ದೊಡ್ಡ ಉದ್ಯಮಿ. ಇವರು ಫಿಟ್ನೆಸ್ ಕಾನ್ಶಿಯಸ್ ಅನ್ನ ಉಳ್ಳವರಾಗಿದ್ರು. ದಿನ ಕೂಡ ರನ್ನಿಂಗ್, ಜಾಗಿಂಗ್ ಅನ್ನ ಮಾಡ್ತಿದ್ರು ಹಾಗೂ ಆರೋಗ್ಯಕರವಾದಂತಹ ಡಯಟ್ ಫುಡ್ ಅನ್ನ ತಿಂತಾ ಇದ್ರು.
ಹಾಗೂ ಆರೋಗ್ಯದ ಬಗ್ಗೆ ಅತೀವ ಕಾಳಜಿಯನ್ನ ಹೊಂದಿದ್ರು. ಹೀಗೆ ಎಲ್ಲವೂ ಕೂಡ ಸುಗಮವಾಗಿಯೇ ಸಾಗಿತ್ತು. ಹೀಗಿರುವಾಗ 2009 ಅಕ್ಟೋಬರ್ 21ನೇ ತಾರೀಕು ಅವರಿಗೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಒಂದು ಹೃದಯಾಘಾತ ಸಂಭವಿಸುತ್ತೆ. ಇದರಿಂದ ಅವರ ಪ್ರಾಣ ಕೂಡ ಹೋಗುತ್ತೆ. ಅಷ್ಟೆಲ್ಲ ರೀತಿಯಲ್ಲಿ ಫಿಟ್ನೆಸ್ ಕಡೆಗೆ ಶ್ರದ್ಧೆಯನ್ನ ಇಟ್ಕೊಂಡಿದ್ದಂತ ಅವ್ರಿಗೆ ಈ ಹೃದಯಾಘಾತ ಯಾಕೆ ಆಯಿತು, ಇದನ್ನ ರಿಸರ್ಚ್ ಮಾಡಿದಾಗ ಅದರ ಹಿಂದಿನ ಕಾರಣಗಳು ಬೇರೆಯದೇ ವಿವರಣೆಯನ್ನ ಕೊಟ್ಟಿದ್ವು. ಅಂದ್ರೆ ಅವರು ರಾತ್ರಿಯ ಸಮಯ ಕೇವಲ 4 ರಿಂದ 5 ಗಂಟೆ ಕಾಲ ಮಾತ್ರ ನಿದ್ರೆ ಮಾಡ್ತಿದ್ರಂತೆ. ಇದೇ ಕಾರಣಕ್ಕಾಗಿ ಅವರ ದೇಹ ಮತ್ತು ಅದರ ಮುಖ್ಯ ಅಂಗಾಂಗಗಳಿಗೆ ಅಗತ್ಯ ವಿಶ್ರಾಂತಿ ಸಿಗದೆ ಅವ್ರಿಗೆ ಹೃದಯಾಘಾತ ಸಂಭವಿಸಿತು. ಇದರಿಂದ ಸಣ್ಣ ವಯಸ್ಸಿಗೆ ಅವರು ನಿಧನರಾದರು. ಹೃದಯಕ್ಕೂ ಹಾಗೂ ನಿದ್ರೆಗೂ ತುಂಬಾ ನೇರವಾದಂತ ಸಂಬಂಧ ಇದೆ. ಅನೇಕ ಜನ ಹಾರ್ಟ್ ರೋಗಿಗಳಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಕೂಡ ಅಧ್ಯಯನ ಮಾಡಿ ಅವ್ರಿಗೆ ಹೃದಯ ಸಮಸ್ಯೆ ಯಾಕೆ ಬಂದಿದೆ ಅಂತ ಕೇಳಿದಾಗ ಅವ್ರ ಪೈಕಿ 37% ರೋಗಿಗಳ ಹೃದಯದ ತೊಂದರೆಗೆ ಸರಿಯಾಗಿ ನಿದ್ರೆ ಮಾಡದೇ ಇರೋದೇ ಕಾರಣ ಎಂಬ ಅಂಶ ಪತ್ತೆ ಆಯಿತು. ಇವರು ಸರಿಯಾದ ರೀತಿಯಲ್ಲಿ ನಿದ್ರೆಯನ್ನ ಮಾಡದಿರೋರು ಹಾಗೂ ಕಡಿಮೆ ನಿದ್ರೆಯನ್ನ ಮಾಡಿದವರು. ಹೀಗಾಗಿ ನಿದ್ರಾಹೀನತೆ ನೇರವಾಗಿ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಇನ್ನು ಎರಡನೆಯದು ಮೆಮೊರಿ ಲಾಸ್ನ ಸಮಸ್ಯೆ. ಉದಾಹರಣೆಗೆ ನೀವು ಒಂದ್ ವೇಳೆ ವಿದ್ಯಾರ್ಥಿಯಾಗಿದ್ದಾಗ ನೀವು ಓದಿದೆಲ್ಲ ಬಹಳ ಬೇಗ ನಿಮ್ಗೆ ಮರ್ತು ಹೋಗ್ತಾ ಇರುತ್ತೆ. ಅದೇ ಇನ್ನೊಬ್ಬ ನಿಮ್ಮ ಸಹಪಾಠಿ ಓದಂತ ಎಲ್ಲವನ್ನು ಕೂಡ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ತಾ ಇದ್ದಾನೆ ಅಂದ್ರೆ ಅದರ ಅರ್ಥ ಅವನು ರಾತ್ರಿಯ ಸಮಯ ಆರೋಗ್ಯಕರವಾಗಿ ನಿದ್ರೆ ಮಾಡ್ತಿದ್ದಾನೆ. ಆರೋಗ್ಯಕರವಾದಂತ ನಿದ್ರೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದು 40% ಮೆಮೊರಿ ಪವರ್ ಅನ್ನ ಹೆಚ್ಚಿಸುತ್ತವೆ ಅಂತ ವರದಿಗಳು ತಿಳಿಸಿವೆ. ವೈಜ್ಞಾನಿಕವಾಗಿ ಇದನ್ನ ಸಮರ್ಥನೆ ಮಾಡುವುದಾದ್ರೆ ನಮ್ಮ ಮೆದುಳಲ್ಲಿ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಒಂದಿದೆ. ಇದು ನಾವು ನಿದ್ರೆಯಲ್ಲಿದ್ದಾಗ ಜಾಗೃತವಾಗುತ್ತೆ. ಈ ಒಂದು ಸಮಯದಲ್ಲಿ ನಮ್ಮ ಮೆದುಳು ತನ್ನೊಳಗೆ ಹಾಗೂ ತನ್ನ ಸುತ್ತ ಇರುವಂತಹ ಸಾಕಷ್ಟು ಟಾಕ್ಸಿಕ್ ಅಥವಾ ವಿಷಕಾರಿ ಅಂಶಗಳನ್ನ ತೆಗೆದುಹಾಕುತ್ತೆ. ಹೀಗಾಗಿ ನೀವು ಸರಿಯಾದ ಕ್ರಮದಲ್ಲಿ ಹಾಗೂ ಸಾಕಷ್ಟು ನಿದ್ರೆ ಮಾಡದೇ ಇದ್ರೆ ಮೆದುಳಲ್ಲಿ ಇರಬಹುದಾದಂತಹ ಟಾಕ್ಸಿಕ್ ಅಥವಾ ಕಲ್ಮಶದ ಅಂಶಗಳು ಹಾಗೇನೆ ಉಳಿದು ಇನ್ನಷ್ಟು ವೃದ್ಧಿಯಾಗಿ ಅದರ ಲೇಯರ್ ಅಥವಾ ಪದರ ಮೆದುಳಿನ ಒಳಗೆ ಸೃಷ್ಟಿಯಾಗಿ ಮೆಮೊರಿ ಲಾಸ್ನ ಸಮಸ್ಯೆಗೆ ವ್ಯಕ್ತಿ ಗುರಿಯಾಗ್ತಾನೆ. ಅದರ ಜೊತೆ ಅವನಿಗೆ ಮರಣ ಕೂಡ ಬೇಗ ಸಂಭವಿಸುತ್ತೆ. ಈಗ ಮೂರನೆಯದ್ದು ಕ್ಯಾನ್ಸರ್ನ ಸಮಸ್ಯೆ. ಕ್ಯಾನ್ಸರ್ ಅಲ್ಲದೆ ನಿದ್ರಾಹೀನತೆಯಿಂದ ಇತರೆ ಗಂಭೀರ ಕಾಯಿಲೆಗಳು ಕೂಡ ತಲೆದೂರುತ್ತವೆ. ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂತ ಒಂದು ಅಧ್ಯಯನದ ಪ್ರಕಾರ ಒಂದು ಟರ್ಬೋ ಜಾರ್ಜಡ್ ಸೆಲ್ ಅಂತ ಒಂದಿದೆ. ಇದರ ಕೆಲಸ ಏನು ಅಂದ್ರೆ ಇದು ಹಳೆಯ ಸೆಲ್ಗಳನ್ನ ಹಾಗೂ ಹೊಸ ಕಾಯಿಲೆಗಳನ್ನ ಕೊಂದುಹಾಕುತ್ತೆ. ನೀವು ಸರಿಯಾಗಿ ನಿದ್ರೆಯನ್ನ ಮಾಡದೆ ಹೋದಾಗ ಇಷ್ಟು ಪ್ರಯೋಜನಶಾಲಿ ಆದಂತ ಸೆಲ್ಗಳ ಕಾರ್ಯಕ್ಷಮತೆಯಲ್ಲಿ 70% ಕುಸಿತ ಕಂಡು ಬರುತ್ತೆ. ಇವು ಕೆಲಸ ಮಾಡದೇ ಇದ್ದಾಗ ಸಹಜವಾಗಿ ನಿಮ್ಮ ದೇಹ ದುರ್ಬಲಗೊಂಡು ನಾನಾ ಕಾಯಿಲೆಗೆ ತುತ್ತಾಗುವಂತ ಸಂಭವ ಇರುತ್ತೆ. ಇಮ್ಯುನಿಟಿ ಶಕ್ತಿ ಬದ್ದು ಹೋಗಿ ಕ್ಯಾನ್ಸರ್ ಹಾಗೂ ಇನ್ನಿತರ ಗಂಭೀರ ಕಾಯಿಲೆಗಳು ಆವರಿಸಿಕೊಳ್ತವೆ. ಇನ್ನು 4ನೇದು ಅನಗತ್ಯ ತೂಕ ಹೆಚ್ಚಳದ ಸಮಸ್ಯೆ. ನಿದ್ರಾಹೀನತೆಯಿಂದ ಓವರ್ ವೆಯ್ಟ್ ನ ಸಮಸ್ಯೆ ಕೂಡ ಅಧಿಕ ಆಗುತ್ತೆ. ನಿದ್ರೆ ಇಲ್ಲದೆ ಹೋದಾಗ ಹೆಚ್ಚಾಗಿ ಹಸಿವಾಗುತ್ತೆ. ಆಗ ಮನೆ ಊಟದ ಜೊತೆ ಜಂಕ್ ಫುಡ್ ಅನ್ನು ಕೂಡ ತಿನ್ನುವಂತ ಬಯಕೆ ಹೆಚ್ಚಾಗಿ ನೀವು ಸಿಕ್ಕಿದ್ದೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತೀರಾ. ರಾತ್ರಿ ವೇಳೆ ನಿದ್ರೆ ಬರದೇ ಇದ್ದಾಗ ನಮ್ಮ ದೇಹ ಹಂಗರ್ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ ಹಾಗೂ ಕಡಿಮೆ ನಿದ್ರೆಯಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗಿ ಕೆಲಸವನ್ನ ಮಾಡೋದಿಲ್ಲ. ಇದೆಲ್ಲ ಕೊನೆಗೆ ಈಗ ಅತಿ ಕಾಮನ್ ಆದಂತ ಡಯಾಬಿಟಿಸ್ ರೋಗಕ್ಕೆ ಒಂದು ದಾರಿಯನ್ನ ಮಾಡಿಕೊಡುತ್ತೆ. ಆದ್ರಿಂದ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕಣ್ತುಂಬ ಅಗತ್ಯ ಸಮಯದವರೆಗೂ ನಿದ್ರೆಯನ್ನ ಮಾಡಿದ್ರೆ ಈ ಎಲ್ಲ ಅನಗತ್ಯ ಸಮಸ್ಯೆಗಳು ಕೂಡ ನಿಮ್ಮಿಂದ ತಾಂತಾನೆ ದೂರ ಆಗ್ತವೆ. ನೀವು ಸರಿಯಾದ ಟೈಮ್ಗೆ ನಿದ್ರೆ ಹೋಗೋದು ಬೇರೆ, ಸರಿಯಾದ ಕ್ರಮದಲ್ಲಿ ನಿದ್ರೆ ಮಾಡೋದೇ ಬೇರೆ. ಕರೆಕ್ಟ್ ಟೈಮ್ಗೆ ಹಾಸಿಗೆ ಮೇಲೆ ಹೋಗಿ ಕೂಡ ನೀವು ಸರಿಯಾಗಿ ನಿದ್ರೆಯನ್ನ ಮಾಡದೇ ಇರಬಹುದು, ಅದು ಕೂಡ ತೊಂದರೆನೆ. ಆದ್ರೆ ಸರಿಯಾದ ಕ್ರಮದಲ್ಲಿ ಮಲಗೋದು ಹೇಗೆ ವೀಕ್ಷಕರಿ, ಈ ಬಗ್ಗೆ ಬಹುಮಟ್ಟಿಗೆ ನೀವೆಲ್ಲೂ ಕೂಡ ಕೇಳದೇ ಇರಬಹುದು. ಇದನ್ನ ತಿಳಿಯುವಂತ ಮೊದಲು ಈ ನಿದ್ರೆಯ ಪ್ಯಾಟರ್ನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಈ ನಿದ್ರೆ ಅನ್ನೋದು 4 ಹಂತಗಳಲ್ಲಿ ಆಗುವ ಪ್ರಕ್ರಿಯೆ. ಇದು NREM ಅಂದ್ರೆ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಮೂಲಕ ಹಾಗೂ ಇದು REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಎಂಬ 2 ವಿಧಾನಗಳಲ್ಲಿ ನಡೆಯುತ್ತೆ. ನಾವು ನಿದ್ರೆ ಮಾಡುವಾಗ ನಮ್ಮ ಮೆದುಳು ನಾವು ನಿದ್ರೆಗೆ ಜಾರಿದ ತಕ್ಷಣ NREM ನ ಮೊದಲ 3 ಸ್ಟೇಜ್ ಅನ್ನ ದಾಟುತ್ತೆ. 3ನೇ ಹಂತದಲ್ಲಿ ಅದು ಡೀಪ್ ಸ್ಲೀಪ್ ನಲ್ಲಿ ಇರುತ್ತೆ. ಇದೆಲ್ಲ ಆದ ನಂತರ ನಿಮ್ಮ ಮೆದುಳಿನ ನಿದ್ರೆ REM ನ ಸ್ಟೇಜ್ಗೆ ಬರುತ್ತೆ. ಈ ಒಂದು ಸಮಯದಲ್ಲಿ ನಿಮ್ಗೆ ಕನಸು ಬೀಳೋದು. ಆಗ ನೀವು ನಿಮ್ಮ ನಿದ್ರೆಯ REM ಸೈಕಲ್ ನಲ್ಲಿ ಇದ್ದೀರಾ ಅಂತ ಅರ್ಥ. ಇಲ್ಲಿ ನಿದ್ರೆಯ ಒಂದು ಸೈಕಲ್ ಮುಗಿಯೋದಕ್ಕೆ 90 ನಿಮಿಷಗಳ ಕಾಲಾವಧಿ ಬೇಕು. ಈ ಒಂದು ಸ್ಟೇಜ್ ನಲ್ಲಿ ನಿಮ್ಮ ದೇಹ ಸೆಲ್ಫ್ ರಿಕವರಿ ಮೂಡ್ ನಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ದೇಹದ ಜೀರ್ಣ ವ್ಯವಸ್ಥೆ, ಹೃದಯದ ಆರೋಗ್ಯ ಇವೆಲ್ಲ ಮುಖ್ಯ ಸಂಗತಿಗಳು ಕೂಡ ಮತ್ತೆ ಸುಸ್ಥಿತಿಯಲ್ಲಿ ರೀಸೆಟ್ ಆಗ್ತವೆ. ನಿದ್ದೆಯಲ್ಲಿ NREM ಗಿಂತ ಕೊನೆಯ ಹಂತದ REM ಅಂತ ತುಂಬಾ ಮುಖ್ಯವಾದುದು. ಈ ಒಂದು ಅವಧಿಯಲ್ಲಿ ನಿಮ್ಮ ಬ್ರೈನ್ ಅತ್ಯಂತ ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಿಮ್ಮೆಲ್ಲ ಎಮೋಷನ್ಸ್, ಆಲೋಚನೆಗಳು, ಮೆಮೊರಿಗಳನ್ನ ಹಾಗೂ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇವೆಲ್ಲ ಕೂಡ ಮತ್ತೆ ರಿಸ್ಟೋರ್ ಆಗ್ತವೆ. ಆದ್ರಿಂದ ನಮ್ಮ ನಿದ್ರೆಯ NREM ಹಾಗೂ REM ಇವೆರಡೂ ಕೂಡ ತುಂಬಾ ನಮ್ಗೆ ಅವಶ್ಯ. ಈ ಎಲ್ಲ ಮುಗಿಸೋದಕ್ಕೆ ನಾವು ನಿದ್ರೆಯ 4 ರಿಂದ 5 ಸೈಕಲ್ಗಳನ್ನ ಪೂರ್ಣಗೊಳಿಸಬೇಕು. ಅಂದ್ರೆ ಈ ಒಂದೊಂದು ಕೂಡ 90 ನಿಮಿಷಗಳ ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಅದನ್ನ 5ಕ್ಕೆ ಗುಣಿಸ್ ನೋಡಿ, ಆಗ ಅದು 7.5 ಗಂಟೆ ಆಗುತ್ತೆ. ಆದ್ರಿಂದ ನಮ್ಗೆ ದಿನಕ್ಕೆ 7 ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ಹಾಗಾದ್ರೆ ನಾವು 7 ರಿಂದ 8 ಗಂಟೆ ನಿದ್ರೆ ಮಾಡಿದ್ರೆ ಈ ಎಲ್ಲಾ ಸೈಕಲ್ಗಳನ್ನು ಕೂಡ ನಾವು ಕವರ್ ಮಾಡಿದ ರೀತಿ ಆಗುತ್ತಾ ಅಂತ ನೀವು ಕೇಳಬಹುದು.
ಹೌದು, ಅದು ಸಾಧ್ಯ. ಆದ್ರೆ ನಿದ್ರೆಯಲ್ಲಿ ನಮ್ಗೆ ಮಧ್ಯದಲ್ಲಿ ಯಾವಾಗಲಾದ್ರೂ ಕಾರಣವಿಲ್ಲದೆ ಎಚ್ಚರವಾದ್ರೆ ಆಗ ಸಮಸ್ಯೆ ಅಲ್ಲಿಂದನೇ ಶುರುವಾಗುತ್ತೆ. ಉದಾಹರಣೆಗೆ, ಈಗ ನೀವು ನಿದ್ರೆಯನ್ನ ಮಾಡುವಾಗ NREM ನ ಮೊದಲೆರಡು ಹಂತಗಳನ್ನ ನೀವು ಯಾವುದೇ ತೊಂದರೆ ಇಲ್ಲದೆ ದಾಟಿದ್ರಿ ಅಂತ ಅಂದ್ಕೊಳ್ಳಿ. ಆದ್ರೆ ಅದರ 3ನೇ ಹಂತಕ್ಕೆ ಬರುವಾಗ ನಿಮ್ಗೆ ಅಕಸ್ಮಾತ್ ನಿದ್ದೆ ತಪ್ಪಿ ಎಚ್ಚರ ಆದ್ರೆ ನೀವು ಆ ಇಡೀ ಸೈಕಲ್ನ ಅಪೂರ್ಣ ಮಾಡಿದ ಹಾಗೆ. ಅದು ಆಗ ಅರ್ಧಕ್ಕೆ ಕಟ್ ಆಗುತ್ತೆ. ಮತ್ತೆ ನೀವು ಮಲಗಿ ಅದರ ಮೊದಲ ಸೈಕಲ್ನಿಂದ ಶುರು ಮಾಡಬೇಕು. ನಮ್ಮಲ್ಲಿ 90% ಜನಕ್ಕೆ ಆಗೋದೇ ಇದು. ಹೀಗಾಗಿ ಅನೇಕರಿಗೆ ಬೆಳಗ್ಗೆ ಎದ್ದಾಗ ತುಂಬಾ ಸುಸ್ತು ಹಾಗೂ ಆಯಾಸ ಇರುತ್ತೆ. ಹೀಗಾಗಿ ನಿದ್ರೆಯ ಎಲ್ಲ ಸೈಕಲ್ ನಾವು ಪೂರ್ತಿಯಾಗಿ ಕವರ್ ಮಾಡೋದು ಇಲ್ಲಿ ತುಂಬಾ ಮುಖ್ಯ. ಈಗ ಇಂಥ ಸಶಕ್ತವಾದ ಹಾಗೂ ಅಡೆತಡೆ ಇಲ್ಲದೆ ನಿದ್ರೆ ಮಾಡೋದು ಹೇಗೆ ವೀಕ್ಷಕರಿ, ಅದಕ್ಕೆ ಇಲ್ಲಿ ನಾವು ನಿಮ್ಗೆ ಒಂದಷ್ಟು ಸ್ಟ್ರಾಟಜಿ ಟ್ರಿಕ್ ಗಳನ್ನ ಹೇಳ್ಕೊಡ್ತೀವಿ. ಆ ಒಂದು ಟೆಕ್ನಿಕ್ ನ ಹೆಸರು 4-7-8 ಬ್ರೀತಿಂಗ್ ರೂಲ್. ಇದು ಹೇಗೆ ಅಂದ್ರೆ, ನೀವು ಬೆಡ್ಗೆ ಬಂದು ಮಲಗುವಂತ ಭಂಗಿಯಲ್ಲಿದ್ದಾಗ ಮೊದಲು 4 ಸೆಕೆಂಡ್ಗಳ ಕಾಲ ಉಸಿರನ್ನ ದೀರ್ಘವಾಗಿ ಒಳಗಡೆ ಎಳ್ಕೋಬೇಕು. ಮೂಗಿನ ಮೂಲಕ ಎಳ್ಕೊಂಡಂತ ಆ ಶ್ವಾಸದ ಉಸಿರನ್ನ ನೀವು ಮುಂದಿನ 7 ಸೆಕೆಂಡ್ವರೆಗೂ ಹಿಡಿದಿಡಬೇಕು. ಹಾಗೂ ಮುಂದಿನ 8 ಸೆಕೆಂಡ್ವರೆಗೂ ನೀವು ಆ ಹಿಡಿದಿಟ್ಕೊಂಡಂತ ಉಸಿರನ್ನ ನಿಮ್ಮ ಬಾಯಿಯ ಮೂಲಕ ಹೊರಗಡೆ ಬಿಡಬೇಕು. ಇದನ್ನ ಕ್ರಮವಾಗಿ ನೀವು 3 ಸಲ ಮಾಡಬೇಕು. ಸರಿ, ಈ ರೀತಿ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು. ಹೀಗೆ ಮಾಡಿದಾಗ ನಿಮ್ಮ ಬ್ರೈನ್ ಇದೆಯಲ್ಲ, ಅದು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದನ್ನೇ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ, ನಿಮ್ಮ ಬ್ರೈನ್ ನಲ್ಲಿ 2 ನರ್ವಸ್ ಸಿಸ್ಟಮ್ಗಳು ಇರ್ತವೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಹಾಗೂ ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ನಾವು ಮಲಗಿದಾಗ ಅಥವಾ ಮಲಗೋದಕ್ಕೆ ಹೋದಾಗ ಇವುಗಳಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಜಾಗೃತಗೊಳಿಸುತ್ತೆ. ಯಾಕೆಂದ್ರೆ ಇದು ನಿಮ್ಮ ಇಡೀ ದೇಹವನ್ನ ಕೂಲ್ ಮಾಡುತ್ತೆ. ಹಾಗೂ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಿಮ್ಮನ್ನ ಮುಂದೆ ತುಂಬಾ ಸಮಯ ಅಲರ್ಟ್ ನ ಸ್ಥಿತಿಯಲ್ಲಿ ಇಡುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಸಕ್ರಿಯಗೊಂಡು ನಿಮ್ಗೆ ಬಹಳ ಬೇಗ ನಿದ್ರೆ ಸುಲಭವಾಗಿ ಆವರಿಸುತ್ತೆ. ಅಂದ್ರೆ ನೀವು ಹೀಗೆ ದಿನ ಕೂಡ ಮಾಡಿದ್ರೆ ಮಲಗದಂತ 30-40 ಸೆಕೆಂಡ್ ಒಳಗೆ ನಿಮ್ಗೆ ನಿದ್ರೆ ಆವರಿಸುತ್ತೆ. ಈಗ 2ನೇ ಸ್ಟೆಪ್ ಏನು ಅಂತ ನೋಡಿದ್ರೆ, ಅದು ಮೊಬೈಲ್ ಫೋನ್. ವೈದ್ಯರ ಸಲಹೆ ಪ್ರಕಾರ ಮಲಗುವಂತ ಯಾವುದೇ ವ್ಯಕ್ತಿ ಮಲಗುವಂತ ಅರ್ಧ ಗಂಟೆಗೂ ಮೊದಲು ಮೊಬೈಲ್ ಬಳಸದೆ ಎತ್ತಿಡಬೇಕು. ಯಾಕೆಂದ್ರೆ ಮೊಬೈಲ್ ಬಳಸುವಾಗ ಅದರಿಂದ ನಮ್ಮ ದೇಹದ ಮೇಲೆ ಬೀಳುವಂತ ನೀಲಿ ಬಣ್ಣದ ರಶ್ಮಿಗಳು ಇವು ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡ್ತವೆ. ಆಗ ಇದ್ರ ಜೊತೆ ನಮ್ಮ ದೇಹ ಕೂಡ ಎಚ್ಚೆತ್ತು ನಮ್ಗೆ ನಿದ್ರೆ ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಮಲಗುವಂತ ಅರ್ಧ ಗಂಟೆಗೆ ಮೊದಲೇ ಮೊಬೈಲ್ ಅನ್ನ ಎತ್ತಿಡಿ ಅಥವಾ ಅದನ್ನ ಬಳಸಲೇಬೇಕು ಅಂದ್ರೂ ಕೂಡ ಅದರಲ್ಲಿ ನೀಲಿ ಲೈಟ್ ಆಫ್ ಮಾಡಿ ಹಳದಿ ಲೈಟ್ ಮೋಡ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ಸಮಸ್ಯೆ ಸ್ವಲ್ಪ ಮಟ್ಟಿಗಾದ್ರೂ ಕಂಟ್ರೋಲ್ಗೆ ಬರುತ್ತೆ. ಇನ್ನು 3ನೇ ಸ್ಟೆಪ್ ಏನಂದ್ರೆ, ಅದು ಕೂಲ್ ಟೆಂಪರೇಚರ್. ಕಡಿಮೆ ತಾಪಮಾನ ಇರುವ ಅಥವಾ ತಣ್ಣಗಿನ ಸ್ಥಳದಲ್ಲಿ ನಿದ್ರೆ ಬೇಗ ಬರುತ್ತೆ. ಏಕೆಂದ್ರೆ ನಾವು ನಿದ್ರೆಯಲ್ಲಿ NREM ನ ಹಂತ ತಲುಪಿದಾಗ ನಮ್ಮ ದೇಹದ ಉಷ್ಣತೆ ಕೂಡ ಅದಾಗಿ ಅದೇ ಇಳಿಯುತ್ತೆ. ಆಗ ಅದಕ್ಕೆ ನಾವು ಮಲಗುವಂತ ರೂಮ್ನ ತಣ್ಣನೆಯ ವಾತಾವರಣ ಕೂಡ ಸಹಕಾರ ಕೊಟ್ರೆ ಮಾತ್ರ ನಮ್ಗೆ ಉತ್ತಮವಾದಂತ ನಿದ್ರೆ ಬರೋದು. ಇನ್ನು 4ನೇದು, ನಮ್ಮಲ್ಲಿರುವಂತ ಮನೋ ಆಲೋಚನೆಗಳು. ನೀವು ಏನು ಯೋಚನೆ ಮಾಡ್ತೀರಾ ಅಥವಾ ನಿಮ್ಮ ತಲೆಯಲ್ಲಿರುವಂತ ವಿಚಾರಗಳು ಏನು ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯ. ಉದಾಹರಣೆಗೆ, ನೀವು ಅಯ್ಯೋ ನಾಳೆ ನನ್ನ ಪರೀಕ್ಷೆ ಇದೆ, ಏನಾಗುತ್ತೋ ಏನೋ, ಎಷ್ಟು ಮಾರ್ಕ್ಸ್ ಬರುತ್ತೋ ಏನೋ, ನನ್ನ ತಂದೆ ತಾಯಿ ಯಾಕೆ ಹೇಗೆ ಹೇಳಿದ್ರು, ನಾನ್ ಯಾಕೆ ಅವ್ರಿಗೆ ಆ ರೀತಿ ಹೇಳಿದೆ ಅನ್ನುವಂತ ಸ್ಟ್ರೆಸ್ಫುಲ್ ಆಲೋಚನೆಗಳನ್ನ ಕಲ್ಪಿಸಿಕೊಂಡು ಅನಗತ್ಯ ಭಯದಲ್ಲಿದ್ರೂ ಕೂಡ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೇನೆ ಅಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಜಾಗೃತವಾಗುತ್ತೆ. ಆಗ ಅದು ನಿದ್ರೆ ಮಾಡೋದಕ್ಕೆ ನಮ್ಮನ್ನ ಬಿಡೋದಿಲ್ಲ. ಹೀಗಾಗಿ ಇಂಥ ಆಲೋಚನೆಗಳನ್ನ ಬಿಟ್ಟು ನೀವು ಉತ್ತಮ ಹಾಗೂ ನಿಮ್ಮ ಮನಸ್ಸಿಗೆ ಸಮಾಧಾನ ತರುವಂತ ಯೋಚನೆಗಳೊಂದಿಗೆ ಮಲಗಿ. ಇನ್ನು ಕೊನೆಯದ್ದು, ಈ ಒಂದು ವಿಡಿಯೋ ಶುರು ಆದಾಗಿಂದನೂ ಕೂಡ ನೀವು ಕೇಳೋದಕ್ಕೆ ಕಾಯ್ತಾ ಇರುವಂತ ಅಮೆರಿಕದ ನೇವಿಯವರು ಬಳಸುವಂತ ಟೆಕ್ನಿಕ್. ಅವರು ಇದರ ಸಹಾಯದಿಂದ ಎಂತ ಪರಿಸ್ಥಿತಿಯಲ್ಲೂ ಕೂಡ 30 ಸೆಕೆಂಡ್ ಒಳಗೆ ನಿದ್ರೆಗೆ ಜಾರ್ತಾರೆ. ಅದು ಹೇಗೆ ಗೊತ್ತಾ? ತುಂಬಾ ಸರಳವಾದಂತ ವಿಧಾನ. ನೀವು ಮಲಗಿದಾಗ ಆ ಕತ್ತಲ ರೂಮಲ್ಲಿ ಮೊದಲು ಪ್ರಶಾಂತ ಮನಸ್ಸಿಂದ ನಿಮ್ಮ ದೇಹದ ಮಸಲ್ಸ್, ಬೆರಳುಗಳನ್ನ, ಎದೆಯ ಭಾಗವನ್ನ, ಹೀಗೆ ಎಲ್ಲವನ್ನು ಕೂಡ ರಿಲ್ಯಾಕ್ಸ್ ಮೂಡ್ಗೆ ತರಬೇಕು. ಆಗ ದೇಹದ ಎಲ್ಲಾ ಮಾಂಸಖಂಡಗಳು ಕೂಡ ಸ್ಟ್ರೆಚ್ ಆಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೀವು ಇದನ್ನೆಲ್ಲ ಕಣ್ಮುಚ್ಕೊಂಡು ಕಲ್ಪಿಸ್ಕೊಳ್ಬೇಕು. ಇದನ್ನು ನೀವು ಎಲ್ಲೇ ಪ್ರಯತ್ನ ಪಟ್ಟರು ಕೂಡ 30 ಸೆಕೆಂಡ್ನಿಂದ 1 ನಿಮಿಷದೊಳಗೆ ನಿಮ್ಮ ದೇಹ ರಿಲ್ಯಾಕ್ಸ್ ಆಗಿ ನಿದ್ರೆ ಬೇಗ ಆವರಿಸುತ್ತೆ. ನೀವಿಲ್ಲಿ ಮಾಡಬೇಕಿರೋದು ಸಿಂಪಲ್ ಟಾಸ್ಕ್. ಮೊದಲು ನಿಮ್ಮ ಮನಸ್ಸು ಹಾಗೂ ತಲೆಯಲ್ಲಿ ಇರುವಂತ ಎಲ್ಲಾ ಬಗೆಯ ನೆಗೆಟಿವ್ ಆಲೋಚನೆಗಳನ್ನ ನಿಲ್ಲಿಸಿ ಅಥವಾ ದೂರ ಮಾಡಿ ರಿಲ್ಯಾಕ್ಸಿಂಗ್ ಪೊಸಿಷನ್ ನಲ್ಲಿ ನಿದ್ರೆಗೆ ಜಾರೋದು. ವೀಕ್ಷಕರೇ, ನಿಮ್ಗೆ ಏನಾದ್ರೂ ನಿದ್ರೆ ಸಮಸ್ಯೆ ಬಹಳ ಕಾಲದಿಂದ ಕಾಡ್ತಾ ಇದ್ರೆ ಇವತ್ತೇ ಇದನ್ನ ದೃಢ ಮನಸ್ಸಿಂದ ಹಾಗೂ ಒಂದು ಉತ್ತಮ ಭರವಸೆಯೊಂದಿಗೆ ಟ್ರೈ ಮಾಡಿ ನೋಡಿ. ಬದಲಾವಣೆ ಖಂಡಿತ ಸಾಧ್ಯ. ಒಂದ್ ವೇಳೆ ಇದು ನಿಮ್ಗೆ ಹೆಲ್ಪ್ ಆದ್ರೆ ಇದನ್ನ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.